ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನುಮಂಡಿಯ ಯೂಟ್ಯೂಬ್ ಚಾನಲ್. ಇವತ್ತಿನ ಚಾನಲ್ ಏನಪ್ಪ ಹೇಳಕ್ ಹೋಗ್ತೇನೆ ಅಂತಂದ್ರೆ, ನಿಮ್ಮ ಒಂದು ಆಧಾರ್ ಸ್ಮಾರ್ಟ್ ಕಾರ್ಡ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ. ಅಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಮಾಡ್ಸಿರ್ತೀರಾ. ಏನು ಅಂದ್ರೆ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ನ ಅದನ್ನ ಕಟ್ ಮಾಡಿ ಲ್ಯಾಮಿನೇಷನ್ ಮಾಡ್ಸಿರ್ತೀರಾ. ಆದ್ರೆ ನಾವು ಆಧಾರ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿದ್ರೆ ಗೌರ್ಮೆಂಟ್ ಮೂಲಕ ಒಂದು ಸ್ಮಾರ್ಟ್ ಕಾರ್ಡ್ ಬರುತ್ತೆ. ಅದು ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ ಈ ರೀತಿಯಾದ ಸ್ಮಾರ್ಟ್ ಕಾರ್ಡ್ ಬರುತ್ತೆ ನಿಮಗೆ. ಈ ಸ್ಮಾರ್ಟ್ ಕಾರ್ಡ್ ಬಂದು ನೋಡ್ತಿರ್ಬೋದು ನೀವು, ಇಷ್ಟು ಥಿಕ್ನೆಸ್ ಆಗಿರುತ್ತೆ. ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಸೈಬರ್ ಸೆಂಟರ್ಗಳಿಗೆ ಹೋದ್ರೆ ಅಲ್ಲಿ ಕಟ್ ಮಾಡಿ ಇದು ಮಾಡಿಕೊಡ್ತಾರೆ. ಏನು ಸ್ಮಾರ್ಟ್ ಕಾರ್ಡ್ ತರ ಲ್ಯಾಮಿನೇಷನ್ ಮಾಡಿ ಕೊಡ್ತಾರೆ. ಆದ್ರೆ ಗೌರ್ಮೆಂಟ್ ಇಂದಾನೆ ಡೈರೆಕ್ಟ್ ಆಗಿ ಈ ಒಂದು ಕಲರ್ಫುಲ್ ಆಗಿರುವಂತ ಒಂದು ಸ್ಮಾರ್ಟ್ ಕಾರ್ಡ್ ಏನಿರುತ್ತೆ, ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಆನ್ಲೈನ್ ಅಲ್ಲಿ ತಗೋಬಹುದು. ಇದು ಆಧಾರ್ ವೆಬ್ಸೈಟ್ ಅಲ್ಲೇ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗಾಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಿದ್ರೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಕ್ ಹೋಗ್ತಾ ಇದೀನಿ. ಅಪ್ಲೈ ಮಾಡಿದ ಒಂದು ವೀಕ್ ಅಥವಾ 15 ಡೇಸ್ ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಅಡ್ರೆಸ್ಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಪೋಸ್ಟ್ ಮೂಲಕ ಬರುತ್ತೆ. ಹಾಗಾಗಿ ಈ ರೀತಿಯ ಕಾರ್ಡ್ ಅನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇರುವಂತದ್ದು. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡಿ. ಇವಾಗ ನೋಡಿ, ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಅಥವಾ ಯಾವ್ದಾದ್ರು ಓಪನ್ ಮಾಡಿಕೊಂಡು ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಗೂಗಲ್ನಲ್ಲಿ ಹೋಗ್ಬಿಟ್ಟು ಮೈ ಆಧಾರ್ ಅಂತ ಸರ್ಚ್ ಮಾಡಿ. ಮೈ ಆಧಾರ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ಒಂದು ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಓಪನ್ ಆಗಿದೆ, ಲಾಗಿನ್ ಮೈ ಆಧಾರ್ ಅಂತ, ಇದನ್ನು ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ. ಈ ರೀತಿ ಒಂದು ಕ್ಲಿಕ್ ಮಾಡಾದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಈ ಓಪನ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಬಂದು ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೆ, ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಕಾಣಿಸ್ತಿರುವಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ವಿತ್ OTP ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ವ್ಯಾಲಿಡ್ ಕ್ಯಾಪ್ಚಾ ಆಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ವೆಬ್ಸೈಟ್ ಏನಿರುತ್ತೆ ಅದು ಲಾಗಿನ್ ಆಗುತ್ತೆ. ಇಲ್ಲಿ ನಿಮ್ಮದು ಡೀಟೇಲ್ಸು ಕೂಡ ಓಪನ್ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಅಡ್ರೆಸ್ ಅಪ್ಡೇಟು ಮಾಡ್ಬೋದು, ಡೌನ್ಲೋಡ್ ಆಧಾರ್ ಮಾಡ್ಕೋಬೋದು. ಈ ರೀತಿಯಾದಂಥ ಒಂದು 4-5 ಆಪ್ಷನ್ಗಳು ನಿಮಗೆ ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕಾಣ್ತಿರುವಂಥ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಆಧಾರ್ PVC ಕಾರ್ಡ್ ಅಂತ ಕಾಣಿಸ್ತಿದೆ. ಕ್ಲಿಕ್ ಹಿಯರ್ ಆರ್ಡರ್ ಎ ಸೆಕ್ಯೂರ್ ವ್ಯಾಲಿಡ್ ಸೈಜ್ಡ್ ಆಧಾರ್ PVC. ಇದೊಂದು ಗೌರ್ಮೆಂಟ್ ವೆಬ್ಸೈಟ್. ಓಕೆ, ಆಧಾರ್ ವೆಬ್ಸೈಟೇ ಆಗಿರುತ್ತೆ. ಇದು ನಾವು ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಡೈರೆಕ್ಟು ಗೌರ್ಮೆಂಟಿಂದನೇ ನಿಮಗೆ ಕಾರ್ಡ್ ಬರುವಂಥದ್ದು. ಆಯಿತಾ? ಯಾವುದೇ ಥರ್ಡ್ ಪಾರ್ಟಿ ಆಗಲಿ ಪ್ರೈವೇಟ್ ಕಂಪನಿ ಆಗಲಿ ಇರೋದಿಲ್ಲ. ಇದು ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಇರೋದು ಗೌರ್ಮೆಂಟ್ ಆಗಿರೋದ್ರಿಂದ ವ್ಯಾಲಿಡ್ ಆಗಿರುತ್ತೆ. ಆಯಿತಾ? ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮದು ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮ್ಮದು ಡೀಟೇಲ್ಸ್ ಎಲ್ಲ ಓಪನ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ ನೆಕ್ಸ್ಟ್ ಅನ್ನೋ ಬಟನ್, ಇದು ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಅಂತ ಕೇಳುತ್ತೆ. ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು 75 ರೂಪೀಸ್ ಚಾರ್ಜ್ ಇರುತ್ತೆ. ಚಾರ್ಜರ್ 75 ರೂಪೀಸ್ PVC ಕಾರ್ಡ್ಗೆ. ಮೊದಲು 50 ರೂಪೀಸ್ ಇತ್ತು, ಇವಾಗ 75 ರೂಪೀಸ್ ಆಗಿದೆ. ಈ ಒಂದು 75 ರೂಪೀಸ್ನ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಈಗ ನಾವು ಇಲ್ಲಿ ಬಾಕ್ಸನ್ನು ಟಿಕ್ ಮಾಡಿ ನಾವು ಮೇಕ್ ಪೇಮೆಂಟ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಮೇಕ್ ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟನ್ನು ಮಾಡೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಆಪ್ಷನ್ ಓಪನ್ ಆದಮೇಲೆ ಇಲ್ಲಿ ಕಾಣಿಸ್ಬೋದು 75 ರೂಪೀಸ್ ಇದೆ. ನಾವಿಲ್ಲಿ UPI ಮೂಲಕ, ಕಾರ್ಡ್ ಮೂಲಕ, UPI ಮೂಲಕ ಅಥವಾ ಕಾರ್ಡ್ಸ್ ಮೂಲಕ, ನೆಟ್ ಬ್ಯಾಂಕಿಂಗು, ವ್ಯಾಲೆಟು, ನೀವು ಯಾವುದ್ರ ಬೇಕಾದ ಮೂಲಕನೂ ನೀವಿಲ್ಲಿ ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟನ್ನು ಮಾಡಾದ್ಮೇಲೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟ್ನ ಜನ್ರೇಟ್ ಮಾಡಿರೋದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ವಿತಿನ್ 7 to 15 ಡೇಸ್ ಒಳಗಡೆ
ಗೌರ್ಮೆಂಟಿಂದ ಅಲೋಕೇಟ್ ಆಗಿರುವಂಥ ಸ್ಮಾರ್ಟ್ ಕಾರ್ಡ್ ಏನಿರುತ್ತೆ ಆ ಸ್ಮಾರ್ಟ್ ಕಾರ್ಡು ನಿಮಗೆ ಪೋಸ್ಟ್ ಮೂಲಕ ಬರುತ್ತೆ. ಇಷ್ಟು ಈ ಒಂದು ಸ್ಮಾರ್ಟ್ ಕಾರ್ಡ್ ಅಪ್ಲೈ ಮಾಡುವಂಥ ರೀತಿಯಾಗಿರುತ್ತೆ. ನೀವು ಯಾವುದು ಹೊರಗಡೆಯಿಂದ ನೀವೇನು ಮಾಡಬೇಕಾಗಿಲ್ಲ. ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಮೊಬೈಲ್ನಲ್ಲೇ ನೀವು ಅಪ್ಲೈ ಮಾಡ್ಬೋದು. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಗೈಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.